ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತು ಡೆಲ್ಲಿಗೆ ಅಂತೇಳಿ ಟ್ರಿಪ್ ಹೋಗ್ತಾ ಇದ್ದೀವಿ. ಡೆಲ್ಲಿ, ಶಿಮ್ಲಾ ಆ್ಯಂಡ್ ಮನಾಲಿಗೆ, ಕುಲ್ಲು ಮನಾಲಿಗೆ. ಸೊ 6 ಗಂಟೆಗೆ ಫ್ಲೈಟ್ ಇದ್ದಿದ್ದು ನಮಗೆ. ಸೊ 2:30ಗೆ ಎದ್ದು ರೆಡಿಯಾಗಿ ಕ್ಯಾಬ್ನ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಆಲ್ಮೋಸ್ಟ್ ಏರ್ಪೋರ್ಟ್ಗೆ ರೀಚ್ ಆಗ್ತಾ ಇದ್ದೀವಿ. ನಾವು ಹೋಗಿದ್ದು ಪ್ಯಾಕೇಜಲ್ಲಿ, ಬಟ್ ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಶಿಮ್ಲಾ ಮನಾಲಿ ಮಾತ್ರ. ಬಟ್ ಪ್ಲ್ಯಾನ್ ಚೇಂಜ್ ಆಯಿತು. ಅವರು ಪ್ಯಾಕೇಜ್ ಅವರು ನಮಗೆ ಮಾರ್ನಿಂಗ್ ಫ್ಲೈಟ್ ಬುಕ್ ಮಾಡಿದ್ದು. ಸೊ ಫ್ರೈಡೇ ಮಾರ್ನಿಂಗ್ ಇತ್ತು. ಫ್ರೈಡೇ ಈವ್ನಿಂಗ್ ನಿಮಗೆ ಫ್ಲೈಟ್ ಸಿಗುತ್ತೆ, ಮಾರ್ನಿಂಗ್ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಪಾಪು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ, ನಾವು ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಮಾಡ್ತಿರೋದ್ರಿಂದ ನನಗೆ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ, ಇಲ್ಲ ಮಾರ್ನಿಂಗೇ ಬೇಕಂತ ಹೇಳಿದ್ವಿ. ಹಾಗಾದರೆ ಥರ್ಸ್ಡೇ ನಿಮಗೆ ಬುಕ್ ಮಾಡಿಕೊಡ್ತೀವಿ ಅಂತೇಳಿ ಥರ್ಸ್ಡೇ ನಮಗೆ ಫ್ಲೈಟ್ನ ಬುಕ್ ಮಾಡಿ ನಾವು ಡೆಲ್ಲಿನೂ ಕೂಡ ನೋಡ್ಕೊಂಡು ಹೋಗೋಣ, ಅಲ್ಲೇ ಸ್ಟೇ ಮಾಡೋಣ ಅಂತೇಳಿ ನಾವು ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡ್ವಿ. ಓಕೆ, ನಾವಿವಾಗ ಏರ್ಪೋರ್ಟ್ನ ರೀಚ್ ಆದ್ವಿ. ಏರ್ಪೋರ್ಟ್ ರೀಚ್ ಆಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ ಇದ್ದಿದ್ದರಿಂದ ಯಾವುದೇ ಟ್ರಾಫಿಕ್ ಏನು ಸಿಗಾಕೊಳ್ಳಿಲ್ಲ, ಬೇಗನೆ ರೀಚ್ ಆದ್ವಿ ನಾವು. ನೋಡಿ, ಇವಾಗ ರೀಚ್ ಆಗ್ತಾ ಇದ್ದೀವಿ. ರೀಚ್ ಆಗಿ ನಾರ್ಮಲ್ ಆಲ್ರೆಡಿ ವೆಬ್ ಚೆಕ್ ಇನ್ ಆಗಿರೋದ್ರಿಂದ ನಮಗೆ ಬೇಗನೆ ಪ್ರೋಸೆಸ್ ಮುಗೀತು. ವೆಬ್ ಚೆಕ್ ಇನ್ ಆಗ್ತಾ ಇದ್ದೀವಿ. ನೋಡಿ, ಡಿಜಿ ಯಾತ್ರಾದಲ್ಲಿ ವೆಬ್ ಚೆಕ್ ಇನ್ ಆಗಿದ್ದರಿಂದ ಡಿಜಿ ಯಾತ್ರಾದಲ್ಲಿ ಚೆಕ್ ಇನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಯಿತು. ನಿಧಾನಕ್ಕೆ ಪಿಕ್ಸ್ ಎಲ್ಲ ತಗೊಂಡು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಒಳಗಡೆ ಎಂಟ್ರಿ ಆದ್ವಿ ನಾವು ಡಿಜಿ ಯಾತ್ರಾದಲ್ಲೇ. ನೋಡಿ, ಡಿಜಿ ಯಾತ್ರಾ ಎಂಟರ್ ಅಂತ ಇದೆ. ನನ್ನ ಮಗಳಿಗೂ ಕೂಡ ಫುಲ್ ಎಕ್ಸೈಟ್ಮೆಂಟು, ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ. ಇಲ್ಲೂ ಕೂಡ ಇದೇ ಥರ ಈ ರೀತಿ ಇರುತ್ತೆ ಪ್ರೋಸೆಸ್ಸು. ನೋಡಿ, ಅವಳ ಹೈಟ್ ಸ್ವಲ್ಪ ಕಮ್ಮಿ ಇದ್ಲಲ್ಲ, ಸೊ ಮ್ಯಾಚ್ ಆಗ್ತಿರ್ಲಿಲ್ಲ ಅದು ಡಿಜಿ ಯಾತ್ರಾದಲ್ಲಿ ಎಂಟ್ರಿ ಆಗಬೇಕಾದ್ರೆ. ಸೊ ಅದೆಲ್ಲ ಪ್ರೋಸೆಸ್ನ ಮುಗಿಸ್ಕೊಂಡು ಒಳಗಡೆಗೆ ಎಂಟ್ರಿ ಆದ್ವಿ. ಇವಾಗ ನೆಕ್ಸ್ಟು ನಾವಿಲ್ಲಿ ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾವು ಯಾವ ಫ್ಲೈಟ್ನ ಬುಕ್ ಮಾಡಿರ್ತೀವಿ, ಸ್ಪೈಸ್ ಜೆಟ್ಟು, ಇಂಡಿಗೋ, ಈ ರೀತಿ ಯಾವುದು ನಾವು ಏರ್ವೇಸಲ್ಲಿ ಬುಕ್ ಮಾಡ್ಕೊಂಡಿರ್ತೀವಿ, ಆ ಒಂದು ಕೌಂಟರ್ನ ಚೆಕ್ ಮಾಡಿಕೊಂಡು ನಾವು ಬೋರ್ಡಿಂಗ್ ಪಾಸ್ನ ಇಸ್ಕೋಬೇಕಾಗುತ್ತೆ ಆ ಕೌಂಟರ್ಗೆ ಹೋಗಿ. ನೆಕ್ಸ್ಟ್ ನಾವಿಲ್ಲಿ ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡಿಕೊಂಡು ನನ್ನ ಲಗೇಜ್ ಕೂಡ ಡ್ರಾಪ್ ಮಾಡಿ ವೆಯ್ಟ್ ಚೆಕ್ ಮಾಡಿ ನಾವು ನೆಕ್ಸ್ಟು ಅಲ್ಲಿ ನಮಗೆ ಚೆಕ್ ಇನ್ ಮಾಡಬೇಕಾದ್ರೆ ಫ್ಯಾಮಿಲಿ ಫೋಟೋಸ್ ಮ್ಯಾಗ್ಝಿನ್ಸ್ಗೆ ತೊಗೊಬೋದಾ ಅಂತ ಕೇಳಿದ್ರು. ಸೊ ಅದು ಫೋಟೋಸ್ ತಗೊಂಡು ನೆಕ್ಸ್ಟ್ ನಮ್ಮ ಕೌಂಟರ್ ಕಡೆಗೆ ನಾವು ಮೂವ್ ಆದ್ವಿ. ಬ್ಯಾಕ್ ಪ್ಯಾಕ್ ಇರುತ್ತಲ್ಲ, ಸೊ ವ್ಯಾನಿಟೀಸು ಅಥವಾ ನಾವು ಹ್ಯಾಂಡ್ ಕ್ಯಾರಿ ಮಾಡ್ತಿರ್ತೀವಲ್ಲ ಹ್ಯಾಂಡ್ ಬ್ಯಾಗ್ಸ್ನ, ಅದು ಕೂಡ ಎಲ್ಲ ಪ್ರತಿಯೊಂದು ಚೆಕ್ ಮಾಡಬೇಕು. ಅದನ್ನೆಲ್ಲ ಚೆಕ್ ಇನ್ ಮಾಡಿಕೊಂಡು, ಈವನ್ ನೀವು ಚಾರ್ಜರ್ ಕೂಡ ಇದ್ರೂ ಎಲ್ಲನೂ ಕೂಡ ಚೆಕ್ ಮಾಡಬೇಕಾಗುತ್ತೆ. ಅದೆಲ್ಲ ಚೆಕ್ ಇನ್ ಪ್ರೊಸೆಸ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವಿಲ್ಲಿ ಬಸ್ನ ಹತ್ಕೊಂಡು ಫ್ಲೈಟ್ ಹತ್ರ ಹೋದ್ವಿ. ಇದೆ ನಾವು ಹೋಗಿದ್ದ ಫ್ಲೈಟು, ಸ್ಪೈಸ್ ಜೆಟ್ಟು. ಇಲ್ಲೂ ಕೂಡ ಸ್ನ್ಯಾಪ್ಸ್ನ ತೊಗೊಂಡು ನಾವು ಒಳಗಡೆ ಹೋದ್ವಿ. ಒಳಗಡೆ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ. ಆಲ್ಮೋಸ್ಟ್ ನೋಡಿರ್ತೀರ, ಎಷ್ಟೊಂದು ಫ್ಲೈಟ್ಸ್ಗಳಿದೆ ನೋಡಿ. ಮಾರ್ನಿಂಗು 5:45 ಅನಿಸುತ್ತೆ, 5:30 ಆಗಿದ್ದಿನ್ನು ನಾವು ಹೋಗಿ ನಮ್ಮ ಸೀಟ್ ಹತ್ರ ಹೋಗಿ ಚೆಕ್ ಮಾಡಿ ಕೂತ್ಕೊಂಡ್ವಿ. ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ ಇವಾಗ. ಹೇಗೆ ಕಾಣ್ತಾ ಇದೆ ಅಂತೇಳಿ, ಇನ್ನು ಸನ್ರೈಸ್ ಆಗಿಲ್ವಲ್ಲ, ಸೊ ಹೇಗೆ ಕಾಣ್ತಿದೆ ಅಂತೇಳಿ ಫುಲ್ ಟೇಕ್ ಆಫ್ ಆಯಿತು. ಇವಾಗ ಸನ್ರೈಸ್ ಆಗ್ತಾ ಇದೆ, ಸನ್ರೈಸ್ ಆಗಿದೆ. ಕ್ಲೌಡ್ ಎಲ್ಲ ಹೇಗೆ ಕಾಣಿಸ್ತಿದೆ ನೋಡಿ. ಇನ್ನೇನು ನಾವು ಡೆಲ್ಲಿಗೆ ರೀಚ್ ಆಗ್ತಾ ಇದ್ದೀವಿ. ಫ್ಲೈಟ್ ಲ್ಯಾಂಡಿಂಗ್ ಆದಮೇಲೆ ನಾವು ಅಲ್ಲಿಂದ ಉಬರ್ನ ಬುಕ್ ಮಾಡಿಕೊಂಡು ನಾವು ಬುಕ್ ಮಾಡಿದಂಥ ಹೋಟೆಲ್ಗೆ ಹೋದ್ವಿ. ಅಲ್ಲಿ ಫ್ರೆಶ್ ಅಪ್ ಆಗಿ ನಾವು ಡೆಲ್ಲಿನ ಪ್ಲೇಸಸ್ ನೋಡೋದಕ್ಕೆ ಅಂತೇಳಿ ಪ್ಯಾಕೇಜ್ನ ಬುಕ್ ಮಾಡ್ಕೊಂಡಿದ್ವಿ. 1 ಡೇಗೆ 2,500 ಆರ್ ಸಮಥಿಂಗ್ 3 ಅರೌಂಡ್ ಇತ್ತು. ನಾವು ಬುಕ್ ಮಾಡಿದಂಥ ಶಿಮ್ಲಾ ಮನಾಲಿ ಟ್ರಿಪ್ಪಲ್ಲಿ ಡೆಲ್ಲಿ ನಾವು ತೊಗೊಂಡಿರಲಿಲ್ಲ. ಸೊ ಅದರಿಂದ ನಾವೇ ಸಪ್ರೇಟ್ ಬುಕ್ ಮಾಡ್ಕೊಂಡ್ವಿ. ಸಪ್ರೇಟ್ ಬುಕ್ ಮಾಡಿಕೊಂಡು ಹೋದ್ವಿ. ಅಲ್ಲಿ ನಾವು ಗೈಡ್ ಕೂಡ ಸಪ್ರೇಟ್ ತೊಗೊಂಡ್ವಿ. 1 ಡೇಗೆ ಅವರೇ ಎಲ್ಲ ಪ್ಲೇಸಸ್ ಕೂಡ ವಿಸಿಟ್ ತೋರಿಸ್ತಾರೆ ಅವರೇ. ನಾವು ಫಸ್ಟ್ ಅಲ್ಲಿಂದ ಟಿಫನ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಹೋಟೆಲಿಂದ ನಾವು ಫಸ್ಟ್ ಹೋಗಿದ್ದು ಇಂಡಿಯಾ ಗೇಟ್ಗೆ. ನೋಡ್ತಿರ್ಬೋದು ನೀವು, ಇದೇ ಇಂಡಿಯಾ ಗೇಟು. ನೋಡಿ ಹೇಗಿದೆ ಅಂತೇಳಿ, ಅದು ದೂರದಲ್ಲಿದೆ, ಅಲ್ಲಿಗೆ ವಾಕೆಬಲ್ಲು. ಅವ್ನು ನಮಗೆ ಗೈಡ್ ಸ್ವಲ್ಪ ಆ ಕಡೆ ಒಂದು ರೋಡಿಂದ ಆ ಕಡೆ ಕ್ರಾಸಿಗೆ ಬಿಟ್ಬಿಟ್ಟಿದ್ದ. ಸೊ ಅಲ್ಲಿಂದ ನಾವು ಆ ಕಡೆಗೆ ನೆಟ್ಕೊಂಡು ಹೋದ್ವಿ ಅಂಡರ್ ಪಾಸಲ್ಲಿ. ನೆಕ್ಸ್ಟ್ ನಾನಲ್ಲಿ ಹತ್ತಿರದಿಂದನೇ ತೋರಿಸ್ತೀನಿ.
ಬೆಸ್ಟ್ ಅಂತ ಅಂದರೆ ನೀವೇ ಪ್ಲೇಸಸ್ಗಳು ಮಾರ್ಕ್ ಮಾಡಿಕೊಂಡು ನೀವೇ ಕೂಡ ವಿಸಿಟ್ ಮಾಡೋದು ಕೂಡ ಬೆಸ್ಟ್. ಅದು ಗೈಡ್ ತೊಗೊಳೋದಕ್ಕಿಂತ ಅಲ್ಲೇನೂ ಇರೋದಿಲ್ಲ, ನಮಗೆ ವರ್ತ್ ಅನ್ನಿಸ್ಲಿಲ್ಲ ಅದು. ನಾವೇ ಸಪ್ರೇಟ್ ಪ್ಲೇಸಸ್ನ ವಿಸಿಟ್ ಮಾಡ್ತೀವಿ ಅಂದರೆ ನಾವು ಹೇಗೆ ಬೇಕಂದ್ರೂ ಕವರ್ ಮಾಡ್ಕೋಬೋದು. ಅವ್ರು ನಮಗೆ ತೋರಿಸಿದ್ದು 4 ಪ್ಲೇಸಸ್ ಅಷ್ಟೇ. ನೀವಾದರೆ ಇನ್ನೂ 1-2 ಪ್ಲೇಸ್ ಎಕ್ಸ್ಟ್ರಾ ನೋಡ್ಬೋದು. ನೋಡಿ, ಇದೇ ಇಂಡಿಯಾ ಗೇಟು. ಅಲ್ಲೆಲ್ಲ ನೋಡಿಕೊಂಡು ನೋಡಿ ಇಂಡಿಯಾ ಗೇಟ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಈ ಥರ ಎಲ್ಲ ಇದೆ. ಅಲ್ಲಿಂದ ಇಂಡಿಯಾ ಗೇಟ್ ಹತ್ರ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಅಲ್ಲಿಂದ ನೆಕ್ಸ್ಟು ನಾವು ಬುಕ್ ಮಾಡ್ಕೊಂಡಿದ್ದ ಗೈಡ್ ಅಲ್ಲೇ ಬಂದು ವೆಯ್ಟ್ ಮಾಡ್ತಿದ್ದ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಕುತುಬ್ ಮಿನಾರ್ಗೆ. ನೋಡಿ ಕುತುಬ್ ಮಿನಾರ್ ಹೇಗಿದೆ ಅಂತೇಳಿ ತೋರಿಸ್ತೀನಿ. ಎಲ್ಲ ಕಡೆನೂ ಗ್ರೀನರಿ ಇದೆ ಡೆಲ್ಲಿನಲ್ಲಿ. ಅಲ್ಲೆಲ್ಲ ಸುತ್ತಾಡಿಕೊಂಡು ಸ್ನ್ಯಾಕ್ಸ್ ಸ್ವಲ್ಪ ತಿಂದು ಚೆನ್ನಾಗಿದೆ. ಒಂದು ರೀತಿ ಎಷ್ಟು ಹೈಟ್ ಇದೆ ನೋಡಿ ಕುತುಬ್ ಮಿನಾರು, ಎಷ್ಟು ಚೆನ್ನಾಗಿದೆ. ಹತ್ರದಲ್ಲಂತೂ ತುಂಬ ಚೆನ್ನಾಗಿದೆ, ಎಷ್ಟು ಹೈಟ್ ಇದೆ. ಒಳಗಡೆನೂ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ಕಲ್ಲಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ. ಹಿಂಗೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತೇಳಿ. ಮೇಲ್ಗಡೆ ಇರೋದಿದು. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಲಂಚ್ನ ಮುಗಿಸ್ಕೊಂಡ್ವಿ. ಅಷ್ಟರಲ್ಲಿ ಊಟದ ಟೈಮ್ ಆಗಿತ್ತು. ಸೊ ಊಟನ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು. ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರೋಷ್ಟರಲ್ಲೇ ಟೈಮ್ ಆಯಿತು, ಮಧ್ಯಾಹ್ನ ಆಗೋಯ್ತು. ನೋಡಿ ಇಲ್ಲೇ ಮಧ್ಯಾಹ್ನ ಆಗೋಯ್ತು ಕುತುಬ್ ಮಿನಾರಲ್ಲೇ. ನೆಕ್ಸ್ಟು ಊಟ ಮಾಡಿಕೊಂಡು ಲೋಟಸ್ ಮಂದಿರ್ಗೆ ಹೋದ್ವಿ. ಇದು ಮಾತ್ರ ತುಂಬಾ ಚೆನ್ನಾಗಿದೆ. ಯಾರಾದರೂ ಡೆಲ್ಲಿಗೆ ಹೋದರೆ ಲೋಟಸ್ ಮಂದಿರನ ವಿಸಿಟ್ ಮಾಡದೆ ಬರಬೇಡಿ, ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ನೋಡಿ, ನಾನು ಹೇಳಿದ್ನಲ್ಲ ಆಗಲೇ ಗ್ರೀನರಿನೇ ಅಂತ. ಇಂಡಿಯಾ ಗೇಟಲ್ಲೂ ಕೂಡ ಅದೇ ಥರ ಇದೆ. ಫುಲ್ ಸರೌಂಡಿಂಗ್ ಗ್ರೀನರಿ, ಫುಲ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಯಾವುದೇ ಪ್ಲೇಸ್ಗೆ ಹೋಗಿ ವಾಕೇಬಲ್ ಇರುತ್ತೆ. 1 ಕಿಲೋಮೀಟ್ರ್ ಅಷ್ಟಾದರೂ ವಾಕ್ ಮಾಡಬೇಕಾಗಿರುತ್ತೆ ನೀವು, ಅಷ್ಟು ದೂರದಲ್ಲಿರುತ್ತೆ ಆ ಪ್ಲೇಸಸ್ಸು. ಅಲ್ಲಿಂದ ಬಂದ್ವಿ. ಇಲ್ಲಿ ತುಂಬಾ ಕ್ಯೂ ಇತ್ತು, ಮತ್ತು ಸ್ಲಿಪ್ಪರ್ಸು ಶೂಸ್ ಏನೂ ಹಾಕೋ ಆಗಿರಲಿಲ್ಲ. ಮತ್ತು ಇಲ್ಲಿ ಒಳಗಡೆಗೆ ಕ್ಯಾಮ್ರಾ ಕೂಡ ಅಲೋ ಇಲ್ಲ, ಯಾವುದೇ ಫೋಟೋಸ್ ಯಾವುದೂ ತೆಗಿಯೋ ಆಗಿಲ್ಲ. ಒಳಗಡೆ ಈ ರೀತಿ ಇರೋದು. ಇದನ್ನು ನೋಡಿಕೊಂಡು ಒಳಗಡೆ ಮಾತ್ರ ತುಂಬ ಪೀಸ್ಫುಲ್ಲಾಗಿತ್ತು. ಹೊರಗಡೆ ನೋಡಿ ಇಲ್ಲಿ ದೂರಕ್ಕೆ ಆ ಥರ ಇದೆ, ಹತ್ತಿರದಲ್ಲಿ ಆ ಲೋಟಸ್ದು ಹೇಗಿದೆ ಅಂತೇಳಿ ಚೆನ್ನಾಗಿದೆ. ಇದು ಮಾತ್ರ ತುಂಬ ಇಷ್ಟ ಆಯಿತು, ನಮಗೆ ಖುಷಿ ಆಯಿತು. ಒಳಗಡೆ ಮಾತ್ರ ಫುಲ್ ಕೂಲಾಗಿತ್ತು. ಎಲ್ಲ ಮೆಡಿಟೇಷನ್ ಮಾಡೋರು ಮಾಡ್ತಾಯಿದ್ರು ಕೂತ್ಕೊಂಡು. ನಾವು ಸ್ವಲ್ಪ ಹೊತ್ತಿತ್ತು ಬಂದುಬಿಟ್ವಿ. ಅಕ್ಷರಧಾಮಗೆ ಹೋಗಬೇಕು ಅಂತೇಳಿ. ಅಕ್ಷರಧಾಮದ ಏನು ಸ್ಪೆಷಲ್ ಅಂತ ಅಂದರೆ, ನೀವು ಯಾರೇ ಹೋದ್ರೂ ಅಕ್ಷರಧಾಮಗೆ
ಇಲ್ಲಿ ಎಂಟ್ರಿ ಟಿಕೆಟ್ ತೊಗೋಬೇಕು. 3 ಅವರ್ಸ್ ಟೈಮ್ ಬೇಕು ನೋಡೋದಕ್ಕೆ. ಈವ್ನಿಂಗೇ ಹೋಗಬೇಕು. ಈವ್ನಿಂಗ್ ಹೋದ್ರೇ ನಿಮಗೆ ಲೈಟ್ ಶೋ, ಲಾಸ್ಟಲ್ಲಿ ವಾಟರ್ ಶೋ, ಲೈಟ್ ಶೋ ಎಲ್ಲ ತೋರಿಸ್ತಾರೆ. ಅದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಾಮಿ ಭಗವಾನ್ ನಾರಾಯಣ್ ಬಗ್ಗೆ ಅವರ ಸ್ಟೋರಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಮನುಷ್ಯರ ಮೂಲಕ ಅದೊಂಥರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅದನ್ನು ಹೇಳೋದಕ್ಕಾಗೋದಿಲ್ಲ, ವರ್ಣಿಸೋದಕ್ಕೆ. ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ನೋಡಿ ಈ ರೀತಿ ಇರೋದು ನೈಟ್ ಟೈಮ್ ನೋಡಿದ್ರೆ ಅಕ್ಷರಧಾಮ. ಭಗವಾನ್ ಸ್ವಾಮಿ ನಾರಾಯಣ ಅವ್ರ ಬಗ್ಗೆ ಇದೆ ಅಲ್ಲಿ. ತುಂಬ ಚೆನ್ನಾಗಿದೆ. ಮಕ್ಳುಗಳಿಗೂ ತುಂಬ ಚೆನ್ನಾಗಿದೆ ಅಲ್ಲಿ ನೋಡೋದಕ್ಕೆ. 3 ಅವರ್ ಹೆಂಗೆ ಟೈಮ್ ಪಾಸ್ ಮಾಡ್ತೀವಿ ಅನ್ನೋದೇ, ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಟೈಮ್ ಪಾಸ್ ಅಲ್ಲ, ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇಲ್ಲೂ ಕೂಡ ಯಾವುದೇ ರೀತಿಯಾದಂಥ ಫೋನು, ಆ್ಯಂಡ್ ಕ್ಯಾಮ್ರಾಸು ಯಾವುದೂ ಹಲೋ ಇಲ್ಲ. ಇದೇ ಅಕ್ಷರಧಾಮ. ನೈಟ್ ಹೋಗಬೇಕು. ನೈಟ್ ಹೋದರೆ ನಿಮಗೆ ತುಂಬಾ ಚೆನ್ನಾಗಿದೆ. ಅವರು ವಾಟರ್ ಶೋ ಆ್ಯಂಡ್ ಲೈಟ್ ಶೋ ತೋರಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಅದು ಆಲ್ಮೋಸ್ಟ್ 45 ಮಿನಿಟ್ಸ್ ಅಷ್ಟೇ ಆಗುತ್ತೆ. 30 to 45 ಮಿನಿಟ್ಸು. ತುಂಬಾ ಚೆನ್ನಾಗಿತ್ತು ಅದು. ಮಾರ್ನಿಂಗ್ ಹೋದರೆ ನಿಮಗೇನೂ ಯೂಸ್ ಇಲ್ಲ. ಈವ್ನಿಂಗ್ ಹೋದರೆ ನಿಮಗೆ ಲೈಟ್ ಶೋ ಆ್ಯಂಡ್ ವಾಟರ್ ಶೋ ನೋಡ್ಬೋದು. ಮಾರ್ನಿಂಗ್ ಆದರೆ ಅಲ್ಲಿ ಸ್ಟೋರೀಸ್ ಎಲ್ಲ ಹೇಳ್ತಾರಲ್ಲ, ಅದನ್ನು ಮಾತ್ರ ನೋಡ್ಬೋದು ಅಷ್ಟೇ. ಓಕೆ ಫ್ರೆಂಡ್ಸ್, ನಾನು ಕೊಟ್ಟಿರೋಂಥ ಸ್ಮಾಲ್ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನಮ್ಮ ಡೆಲ್ಲಿ ಟ್ರಿಪ್ ಇದಾಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನೆಕ್ಸ್ಟು ಶಿಮ್ಲಾ ಮತ್ತು ಮನಾಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ ವೀಡಿಯೋಸ್ನ ನೋಡಬೇಕು ಅಂತಂದರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ, ಬಾಯ್.